Yes. Look, they have to say. ಹಿಡ್ಕೊಳ್ಳಿ. ಸ್ವಾಮೀಜಿ, ಇಲ್ಲಿ ಒಬ್ಬ ಕಳ್ಳ ಬಂದ, ನೀವು ನೋಡಿದ್ದೀರಾ? ಇಲ್ಲ. ಇಲ್ಲಿ ಬಾ ಚನ್ನಪ್ಪ. ಸ್ವಾಮಿ, ನನ್ನನ್ನು ಕಾಪಾಡಿದ್ದಕ್ಕೆ ಧನ್ಯವಾದಗಳು. ಹಾಗಿದ್ದರೆ ನನಗೆ ಒಂದು ಮಾತು ಕೊಡು. ನಿಜವೇ ಮಾತಾಡ್ತಾ ಸುಳ್ಳು ಹೇಳುವುದೇ ಇಲ್ಲ. ಆಯ್ತು ಸ್ವಾಮಿ, ಹಾಗೆ ಆಗಲಿ. ಹೇ ನಿಲ್ಲು ಕಳ್ಳ, ಈ ಮನೆ ಇಂದು ಏನು ಕದ್ದೆ? ಹೌದು ಸ್ವಾಮಿ, ನಾನು ಕಳ್ಳ. ಈ ಮನೆ ಇಂದ ರಾಗಿ ಕದ್ದೆ. ನಾನೇ ಕಳ್ಳ ಅಂತ ಹೇಳ್ತಿದೀಯಾ? ಅಲ್ಪ ಪರವಾಗಿಲ್ವೇ? ಹೌದು, ನಾನು ಯಾವಾಗಲೂ ನಿಜನೇ ಹೇಳಲು. ಸುಳ್ಳು ಹೇಳೋದೇ ಇಲ್ವಾ? ಇಲ್ಲ, ನಾನು ಕಳ್ಳ ಹೌದು, ಆದರೆ ಸುಳ್ಳು. ತುಂಬಾ ಚೆನ್ನಾಗಿದೆ. ಹಾಗಾದರೆ ನಿನಗೆ ರಾಜನ ವಜ್ರಗಳನ್ನು ದಾರಿ ಹೇಳುತ್ತೇನೆ. ಹೌದಾ? ಅಷ್ಟು ಕದರೆ ಆಯ್ತು. ಮುಂದೆ ಏನು ಕದಿಯುವ ಅಗತ್ಯವೇ ಇಲ್ಲ. ಹೌದಾ? ಹಾಗಾದರೆ ಹೇಳಿ. ಆ ಮಹಾನ್ ವ್ಯಕ್ತಿ ಯಾರು ಏನು? ಈ ವಜ್ರದ ಬಗ್ಗೆ ನನಗೆ ಹೇಳಿ ಸಹಾಯ ಮಾಡಿದ್ದಾರೆ. ಇಲ್ಲಿ 6 ವಜ್ರ ಇವೆ, ಆದರ ನನಗೆ ಒಂದು ಸಾಕು. ಸೇನಾಧಿಪತಿ, ನಮ್ಮ ಅರಮನೆಯ ವಜ್ರಗಳ ಕಳ್ಳತನ ಆಗಿದೆ. ಕಳ್ಳನನ್ನು ಹುಡುಕಿ ತಂದಿ. ಆಗಲಿ ಪ್ರಭು. ಇಲ್ಲ, ನಾನಲ್ಲ. ನಾನು ಕದ್ದದು ವಜ್ರಗಳ ಕಂಡ ಮಹಾರಾಜ್. ನೀನೆಲ್ಲ ನಮ್ಮ ಅರಮನೆಯ 6 ಅಮೂಲ್ಯ ವಜ್ರಗಳನ್ನು ಕದ್ದು. ನಾನು ಕದ್ದದು ಹೌದು, ಆದರೆ 6 ಅಲ್ಲ, ಒಂದೇ ಒಂದು ವಜ್ರ. ಇಲ್ಲ, ಅರಮನೆಯಲ್ಲಿ ಇದ್ದ 6 ವಜ್ರಗಳು ಕಲ್ಲಿವೆ. ಇಲ್ಲ ಮಹಾರಾಜ, ನಾನು ಕದ್ದದು ಒಂದು ವಜ್ರ. ಮಂತ್ರಿಗಳೇ, ಈಗಲೇ ಹೋಗಿ ನಮ್ಮ ನಿಧಿಯನ್ನು ಪರಿಶೀಲಿಸಿ. ಅಲ್ಲಿ ಏನು ವಜ್ರ ಇಲ್ಲ, ಎಲ್ಲ ಕಲ್ಲಾನೆ ಕದ್ದಿದ್ದಾರೆ. ಇಲ್ಲ ಮಹಾರಾಜ, ಇಲ್ಲ. ಅಲ್ಲಿ 6 ವಜ್ರಗಳು ಇದ್ದವೆ, ಆದರೆ ನನಗೆ ಬೇಕದು ಒಂದು. ಇಲ್ಲ, ನೀನು ಸುಳ್ಳು ಹೇಳಿದ್ದಾರೆ. ಇಲ್ಲ, ನಾನು ಎಂದು ಸುಳ್ಳು ಹೇಳಿಲ್ಲ. ನಾನು ಕಳ್ಳ ಹೌದು, ಆದರೆ ಸುಳ್ಳ ಅಲ್ಲ. ಹೌದು, ಇವನು ಅಲ್ಲ, ಆದರೆ ಸುಳ್ಳ ಅಲ್ಲ. ಸೇನಾಧಿಪತಿ, ಈ ಮಂತ್ರಿ ಬಂಧಿಸು ನೋಡಿ. ವಜ್ರಗಳು ಇವನು 10 ಇದೆ. ಮಹಾರಾಜ್, ಮಿಕ್ಕ 5 ವಜ್ರಗಳು ಇಲ್ಲಿ ಇವೆ. ಚನ್ನಪ್ಪ, ನಿನ್ನ ಪ್ರಾಮಾಣಿಕತೆಗೆ ನಾನು ಮೆಚ್ಚಿದ್ದೇನೆ. ಈ ಮೋಸ ಮಂತ್ರಿ ಅನ್ನು ಹಿಡಿಯಲು ನೀನು ಕಾರಣ. ಹಾಗಾಗಿ ಇಂದಿನಿಂದ ಈ ನಗರಿಗೆ ನೀನೇ ಮಂತ್ರಿ ಆಗು. ಬೇಡ ಪ್ರಭು, ನಿಜ ಹೇಳುವೆ. ಒಂದು ಒಳ್ಳೆಯ ಗುಣದಿಂದ ನನಗೆ ಮಂತ್ರಿ ಆಗುವ ಅವಕಾಶ ಸಿಕ್ಕಿತ್ತು. ಹಾಗಿದ್ದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮದ್ದಿದ್ದಾರೆ ನನ್ನ ಜೀವನ ಇನ್ನು ಹೇಗೆ ಚೆನ್ನಾಗಿ ಇರಬಹುದು ಎಂದು ಈಗ ಅನಿಸುತ್ತಿದೆ. ಇವತ್ತಿಂದ
ನಾನು ಕಳ್ಳತನನು ಬಿಡ್ತೀನಿ, ಒಂದು ಒಳ್ಳೆಯ ಪ್ರಜೆ ಆಗಿ ಇರ್ತೇನೆ. ಚೋರ